Hello, I'm Dimple. Welcome to My Joyful Journey. First year GFGC Virajpet Premier League 2025 ಕ್ರಿಕೆಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಸೊ ಅದಕ್ಕೆ ನನಗೆ ಹೋಗ್ತಾ ಇದ್ದೀನಿ. ಸೊ ಮಕ್ಕಳ ಜೊತೆ ಎಲ್ಲ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಈ ಸ್ಪೋರ್ಟ್ಸ್ ಇವೆಂಟ್ ಅಂತ ಹೇಳಿದರೆ ಅದರದ್ದು ಒಂದು ಎನರ್ಜಿನೇ ಬೇರೆ. ಅದಕ್ಕೆ ಈಗ ಒಂದು ಬ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬನ್ನಿ ನನ್ನ ಜೊತೆನೇ ಹೋಗುವ. ಗ್ರೌಂಡಿಗೆ ಬಂದಿದ್ದೀನಿ. ಸೊ ನನಗೇನೆ ಕಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ಮ್ಯಾಮ್. ಇವರು ಪ್ರಿನ್ಸಿಪಲ್ ಸರಸ್ವತಿ ಮೇಡಮ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವೆಲ್ಕಮಿಂಗ್ ಮೀ. ಇವರು ಆ್ಯಕ್ಚುಲಿ ಇವರೇ ನನ್ನ ಇನ್ವೈಟ್ ಮಾಡಿದ್ದು. ನಮ್ಮ ನೇಬರ್ ರಮ್ಯಾ ಗೌರಿ ಅಂತ ಇವ್ರ ಹೆಸರು. ಸೊ ಯಾವ್ದು ಹೆಸರು ಕರಿಬೋದು. ಇವರು ಮಾಚಯ್ಯ. ಓಕೆ, ಇವರು ಇಬ್ಬರು ಟೀಮ್ ಇದು. ಸೊ ಇವ್ರ ಟೀಮ್ಗಾಗಿ ನಾನು ಬಂದಿದ್ದೀನಿ ಚೇರ್ ಮಾಡಲಿಕ್ಕೆ. ನಾನು ಮೈಕ್ ತಂದಿಲ್ಲ. ನಿಮ್ಗೆ ಎಷ್ಟು ಕೇಳುತ್ತೆ ಗೊತ್ತಿಲ್ಲ. ಕಾರಲ್ಲಿ ಇದೆ, ಅಲ್ಲಿಂದ ಹೋಗಿ ಮೈಕ್ ತರಬೇಕಲ್ಲ, ಕಷ್ಟ ಅಷ್ಟೇ. ನೀವು ಗೆದ್ರಾ ಸರ್? ಒಂದು ಸಿರಪ್ ರುದ್ರ ಸರ್ ಸಿರಪ್ ನಾವು ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಯೂಟ್ಯೂಬರ್ ಕೋಳಿಚಿಂದ ಡಿಂಪಲ್ ಮೇಡಮ್ ರವರು ಬೆಂಗಳೂರು ತಂಡದ ರಾಯಭಾರಿಯಾಗಿದ್ದಾರೆ. ನಮ್ಮ ತಂಡಕ್ಕೆ ಯಾರಾದರೂ ರಾಯಭಾರಿ ಇಲ್ಲ, ನಾನೇ ರಾಯಭಾರಿ. ಒನ್ ಮ್ಯಾನ್ ಆರ್ಮಿ ಅಲ್ಲ, ಇಲ್ಲಿದ್ದಾರಲ್ಲ ಕಿಶೋರಿ ಮೇಡಮ್ ಇದ್ದಾರಲ್ಲ. ಹಾಸನ್ ತಂಡ ಮಾಲೀಕರಾದಂತಹ ಪ್ರೇಮ್ ಕುಮಾರಿ ಮೇಡಮ್ ರವರ ಗೈರು ಹಾಜರಿಯಿಂದ ಬಹಳ ಆತಂಕಗೊಂಡಿದೆ. ಹಾಸನ ತಂಡದ ಮಾಲೀಕರು ಪ್ರೇಮ ಕುಮಾರಿ ಮೇಡಮ್ ರವರ ಅನುಪಸ್ಥಿತಿ ಬಸವರಾಜ್ ಸರ್ ಅವರಿಗೆ ಕಾಡ್ತಾ ಇದೆ. ದಯವಿಟ್ಟು ಅವರು ಫೋನ್ ಸಂಪರ್ಕಕ್ಕೆ ಬರುವುದು. 12th ಮ್ಯಾನ್ ಬೆಂಗಳೂರು ತಂಡದ 12th ಮ್ಯಾನ್ ಮಾಲೀಕರು ಗೌರಿ ಮೇಡಮ್ ಅವರು ತಮ್ಮ ತಂಡದ 12ನೇ ಆಟಗಾರರನ್ನ ಸ್ಕೋರರ್ ಬಳಿ ಕಳಿಸತಕ್ಕದ್ದು. ದಯವಿಟ್ಟು ಬೆಂಗಳೂರು ತಂಡದ ಆಟಗಾರರು ಯಾರಾದರೂ ಒಬ್ಬರು ಸ್ಕೋರರ್ ಬಳಿ ಬರತಕ್ಕದ್ದು. ಇದೀಗ 2ನೇ ಇನ್ನಿಂಗ್ಸ್ ಪ್ರಾರಂಭ. ಬೆಂಗಳೂರು ತಂಡ ಮೊದಲನೇ ಎಸೆತವೇ ಇದೊಂದು ಎತ್ತರವಾದ ಎಸೆತ ಎಂದು ಅಂಪೈರ್ ಅವರಿಂದ ತೀರ್ಪು. ಸಿದ್ದಾಪುರದ ಶಿವಕುಮಾರ್ ಪ್ರೀತ್ ದಯವಿಟ್ಟು ತಗೋಬೋದು ಹೋಗಿ 20 ರೂಪಾಯಿ. ಸರ್ಕಾರಿ ದರ್ಜೆ ಕಾಲೇಜು ವಿರಾಜಪೇಟೆಯಲ್ಲಿ 15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ ಫಾರ್ ದ ಫಸ್ಟ್ ಟೈಮ್ ಸರ್ಕಾರಿ ಕಾಲೇಜಲ್ಲಿ ಪ್ರೀಮಿಯರ್ ಲೀಗ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀವಿ ನಾವು ಈ ಸಲ ನಮ್ಮ ಕಾಲೇಜಲ್ಲಿ. ಪ್ರಿನ್ಸಿಪಲ್ ಆದ ಸರಸ್ವತಿ ಮೇಡಮ್ ಅವರು ಮತ್ತು ನಮ್ಮ ಕ್ರೀಡಾ ವಿಭಾಗದಿಂದ ಈ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ಸ್ಪೋರ್ಟ್ಸ್ ಅಲ್ಲಿ ಈಗ ನಮ್ಮ ಬ್ಯಾಂಗ್ಳೂರ್ ತಂಡದ ರಾಯಭಾರಿಯಾಗಿ ನಾವು ಡಿಂಪಲಕ್ಕನ ಕೇಳ್ಕೊಂಡ ಮೇರೆಗೆ ಅವರು ಯಾವ ಒಂದು ಪ್ರಶ್ನೆಗಳನ್ನು ಕೇಳದೆ ಒಪ್ಪಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಿಂಪಲಕ್ಕ. ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮಗೆ. ಆಮೇಲೆ ಸರ್ಕಾರಿ ಕಾಲೇಜಿನ ಮೇಲೆ ನಿಮ್ಮಂಥವರ ಒಂದು ಸಪೋರ್ಟ್ ಇದ್ರೇನೆ ಸರ್ಕಾರಿ ಕಾಲೇಜು ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳಿ ಥ್ಯಾಂಕ್ ಯು. ಈಗ ನಮ್ಮ ಮ್ಯಾಚ್ ಸ್ಟಾರ್ಟ್ ಆದ ಇನ್ ಟೈಮ್ಗೆ ನಮ್ಮ ರಾಯಭಾರಿ ಅವರು ಕೂಡ ಬಂದಿದ್ದಾರೆ. ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ಚೇರ್ ಅಪ್ ಮಾಡಕ್ಕೆ ಒಂದಷ್ಟು ಆಮೇಲೆ ಒಂದಷ್ಟು ORS ಅವ್ರನ್ನ ಬೂಸ್ಟ್ ಮಾಡಕ್ಕೆ ತಂದಿದ್ದಾರೆ. ಅವರಿಗೆ ತುಂಬಾ ಥ್ಯಾಂಕ್ಸ್. ಆಮೇಲೆ ನಮ್ಮ ಟೀಮ್ ಗೆಲ್ಲಬೇಕು, ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿರಾಜಪೇಟೆಯಲ್ಲಿ ಕಾಲೇಜ್ ಶುರುವಾಗಿ 18 ವರ್ಷ ಆಗಿದೆ. ಇದು ಪ್ರಥಮ ಬಾರಿಗೆ ವಿರಾಜಪೇಟೆ ಗೌರ್ಮೆಂಟ್ ಕಾಲೇಜಿನ ಇಂಟರ್ ಕ್ಲಾಸ್ ವೈಸ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟವನ್ನು ನಾವು ಏರ್ಪಡಿಸಿದ್ದೀವಿ ಇವತ್ತು ಮತ್ತು ನಾಳೆ. ಇದರಲ್ಲಿ ನಮ್ಮೆಲ್ಲ ಪ್ರಾಧ್ಯಾಪಕರು ಅದರ ಓನರ್ ಆಗಿದ್ದಾರೆ, ಟೀಮ್ ಮ್ಯಾನೇಜರ್ಗಳಾಗಿದ್ದಾರೆ. ಅವರು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಈ ಮೂಲಕ ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಒಂದು ಪಠ್ಯೇತರ ಚಟುವಟಿಕೆ, ಕ್ರೀಡಾ ಚಟುವಟಿಕೆಯ ಜೊತೆಗೆ ಅವರನ್ನೊಂದು ಸಂಭ್ರಮ
ಸಂಭ್ರಮಿಸುವ ಮತ್ತು ಅವರ ಬಾಂಧವ್ಯವನ್ನು ಹೆಚ್ಚಿಸುವಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಗೆ ಇವತ್ತು ಸ್ಪಾನ್ಸರ್ ಆಗಿ ಕಳ್ಳಿಚಂಡ ಬಂದಿದ್ದಾರೆ. ಅವರ ಆಗಮನ ನಮಗೆ ಖುಷಿ ತಂದಿದೆ. ಅವರಲ್ಲಿ ಸ್ಥಳೀಯರು ಮತ್ತು ನಮ್ಮೆಲ್ಲರಿಗೂ ನೇರವಾಗಿ ನೋಡೋದ್ರ ಯೂಟ್ಯೂಬ್ ಮೂಲಕ ಸಾಕಷ್ಟು ಬಾರಿ ನಾವೆಲ್ಲ ನೋಡಿದ್ದೀವಿ. ಅವ್ರು ಬಂದಿದ್ದು ನಮಗೆ ಬಹಳ ಖುಷಿ, ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಖುಷಿಯನ್ನ ತಂದಿದೆ. ಈ ಮೂಲಕ ನಮ್ಮ ಕಾಲೇಜನ್ನು ಪರಿಚಯಿಸುವಂಥ ಕಾರ್ಯವನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಮುಂದಿನ ವರ್ಷ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆ ಪ್ರವೇಶಾತಿ ಕೂಡ ಹೆಚ್ಚಲಿಗೂ ಕೂಡ ಪರೋಕ್ಷವಾಗಿ ಇದು ನಮಗೆ ಸಹಕಾರ ಆಗ್ತದೆ. ಡಿಂಪಲ್ ಮೇಡಮ್ ಅವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಹಲೋ ಎವ್ರಿವನ್, ನಾನು ಗುರುಪ್ರಸಾದ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ ಡಿಪಾರ್ಟ್ಮೆಂಟ್, ಹಾಗೆ ಟೀಮ್ ಬೆಂಗಳೂರಿನ ಓನರ್ ಕೂಡ. ಸೊ ಇವತ್ತು ನಮ್ಮ ಟೀಮು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಟೀಮ್ ಮೆಂಬರ್ಸಿಗೆ ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಆಡಿ ಈ ಸಲ ಕಪ್ ನಮ್ಮದೇ. ಥ್ಯಾಂಕ್ ಯು. ಎರಡನೇ ಓವರ್ ಮುಕ್ತ ಚಾಲ್ತಿಯಲ್ಲಿ ಇದೊಂದು ಅಗಲವಾದ ಎಸೆತ. ನೆಕ್ಸ್ಟ್ ಮ್ಯಾಚ್ ಆಲ್ ದಿ ಬೆಸ್ಟ್. ಆರು ರನ್ ಆಗುವ ಸಾಧ್ಯತೆ. ಇದು 6 ರನ್ ಎಂದು ತೀರ್ಪು. ಅಂಪೈರ್ ವಿಶ್ವಾಸ್ ರೆಪ್ರೆಸೆಂಟಿಂಗ್ ಹಿಯರ್ ಹೇಮಂತ್ ಕುಮಾರ್ ಅಂತ, ನಾನು ಟೀಮ್ ಓನರ್. 34 ಮೈಸೂರು ಮಶಲ್ ಬಿ ಮೈ ಬೆಳಗಾಂ ತಂಡದ ಕ್ಯಾಪ್ಟನ್ ಮತ್ತು ಐಕಾನ್ ಪ್ಲೇಯರ್ ಆಗಿದ್ದೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ಲಾಸ್ಟ್ 15 to 20 ಇಯರ್ಸಿಂದ ಕಾಲೇಜಲ್ಲಿ ಯಾವುದೇ ಲೀಗ್ ಮಾದರಿ IPL ಮಾದರಿ ನಡೆದಿಲ್ಲ. ಸೊ ಇದು ಈ ವರ್ಷ ಫಸ್ಟ್ ಟೈಮ್ ಆಗಿ ನಾವು ಆರ್ಗನೈಸ್ ಮಾಡ್ತಾ ಇದ್ದೀನಿ. ನ್ಯೂ ಟ್ಯಾಲೆಂಟ್ಸ್ನ ಕಂಡುಹಿಡಿದಿದ್ದೀವಿ. ಸಿಗಲಿ ಇಲ್ಲಿ ಸ್ಪೋರ್ಟ್ಸ್ ಎಲ್ಲರಿಗೂ ಒಂದು ಆಪರ್ಚುನಿಟಿ ಕಂಡುಹಿಡಿದು ನೆಕ್ಸ್ಟ್ ಯೂನಿವರ್ಸಿಟಿ ಗೇಮ್ಸ್ ಒಂದು ಟೀಮ್ ಸೆಲೆಕ್ಷನ್ ಮಾಡಿ ಒಂದು ಒಳ್ಳೆ ಟೀಮ್ ಮಾಡು ಅಂತ ಹೇಳ್ಕೊಂಡು ಮತ್ತು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ GFGC ಪ್ರೀಮಿಯರ್ ಲೀಗ್ ಅಂತ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮತ್ತೊಮ್ಮೆ ಅಗಲವಾದ ಎಸೆತ ಬಲಭಾಗದಲ್ಲಿ ವೀಕ್ಷಿಸಿ ಕೂರ್ಗ್ ವಾರಿಯರ್ಸ್. ನನ್ನ ಹೆಸರು ಶೈಲಿ ಸೀತಮ್ಮ, ಸೆಕೆಂಡ್ BCom. ಎಲ್ಲರೂ ಇಲ್ಲಿ ನಮಗೆ ತುಂಬ ಖುಷಿ ಆಗ್ತಿದೆ. ಕಾಲೇಜಲ್ಲಿ ಸ್ಪೋರ್ಟ್ಸ್, ಕಲ್ಚರಲ್ಸ್, ಇವೆಂಟ್ಸ್ ಎಲ್ಲ ಇತ್ತು. ಆದರೆ ಫಸ್ಟ್ ಟೈಮ್ ನಮ್ಮ ಕಾಲೇಜಲ್ಲಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಆಗ್ತಿದೆ. ನಮ್ಗೆ ತುಂಬ ಖುಷಿ ಆಗ್ತಿದೆ, ತುಂಬ ಮೋಟಿವೇಟ್ ಆಗ್ತಿದೆ. ಎಲ್ಲ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ ನಮಗೆ. ನೀವೆಲ್ಲ ಬಂದು ನಮ್ಮ ಕಾಲೇಜಿಗೆ ಜಾಯಿನ್ ಆಗಿ ನೆಕ್ಸ್ಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಾವು. ಸ್ಟಡೀಸ್, ಕಲ್ಚರಲ್ಸ್, ಸ್ಪೋರ್ಟ್ಸ್ ಎಲ್ಲ ತುಂಬ ನಮ್ಮ ಕಾಲೇಜಲ್ಲಿ ತುಂಬ ಮೋಟಿವೇಟ್ ಆಗುತ್ತೆ. ಇವತ್ತು ಕಾಲೇಜಿನಲ್ಲಿ ಪ್ರೀಮಿಯಂ ಲೀಗ್ ಮಾಡಿರೋದ್ರಿಂದ ಎಲ್ಲರೂ ಎಂಜಾಯ್ ಮಾಡ್ತಿದ್ದೀವಿ. ಎಲ್ಲರೂ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಲೆಕ್ಚರ್ಸ್ ಕೂಡ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ನೋಡಬೇಕು ಯಾವ ಟೀಮ್ ಗೆಲ್ತಾರೆ ಅಂತ. ಸೊ ನಿಮ್ಮ ಸಪೋರ್ಟು ಇರಲಿ. ಹಾಗೆ ಎಲ್ಲರೂ ಕಾಲೇಜಿಗೆ ಅಡ್ಮಿಷನ್ ಆಗಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತಲೇ ಅಲ್ಲ, ಎಲ್ಲದರಲ್ಲೂ ಮುಂದೆ ಇದ್ದೀವಿ. ಹಾಗೆ ಸ್ಪೋರ್ಟ್ಸಲ್ಲಿ ಕೂಡ ಇದ್ದೀವಿ. ನೀವು ಯಾವ ಟೀಮ್ಗೆ ಸಪೋರ್ಟ್? ನಾವು ದರ್ಶಿನಿ ಒಂದು ಟೀಮ್, ಬೆಳಗಾಂ. ಅದೇ ನಮ್ಮ ದರ್ಶಿನಿ ಮ್ಯಾಮ್ ಕೂಡ ತುಂಬ ಸಪೋರ್ಟ್ ಇರೋದ್ರಿಂದ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡುವಂತಿದ್ದೀವಿ. ಇದೊಂದು ತರವಲ್ಲದ ಎಸೆತ ಎಂದು ತೀರ್ಪುಗಾರ ಚೈಲ್ಡ್ ವಿಶ್ವಾಸ ಅವರಿಂದ ತೀರ್ಪು. 5 ಎಸೆತಗಳಲ್ಲಿ ಕೇವಲ 7 ರನ್. ಆಯಿಷಾ, ಓಕೆ, ಯು ಲುಕ್ ಪ್ರಿಟಿ. ನೀವು ಮನೆಯಲ್ಲಿ ಚಂದ ಇದೆ. ನಮಿಗೂ ತುಂಬಾ ಇದು ಅರ್ಥ ಆಗುತ್ತೆ ಏನೇನ್ ಮಾಡಬೇಕು. ಮತ್ತೆ ನಮ್ಮ ಕಾಲೇಜ್ ನಮ್ಮ ಕಾಲೇಜ್ ಇಸ್ ದ ಬೆಸ್ಟ್ ಕಾಲೇಜ್. ಲೆಕ್ಚರ್ಸ್ ತುಂಬಾ ಒಳ್ಳೆ. ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ತುಂಬಾ ಎಂಜಾಯ್ ಸ್ಪೋರ್ಟ್ಸ್ ಇದೆ. ಇವತ್ತು ಸ್ಪೋರ್ಟ್ಸ್ ಡೇ ಮಾಡ್ತಾ ಇದ್ದೀವಿ. ಯಾವ ಕ್ಲಾಸ್? ನಾವು ಫಸ್ಟ್ ಇಯರ್ BA. ಓಕೆ, ಚೆನ್ನಾಗಿ ಓದಿ ಕಾಲೇಜಿದ ಹೆಸರು ಮುಂದೆ ತನ್ನಿ. ಸೊ ನಿಮ್ಮನ್ನು ನೋಡಿ ಬೇರೆ ಮಕ್ಕಳು ಸಹ ಬರುವಾಗ ಆಗಲಿ ಕಾಲೇಜ್ಗೆ. ಥ್ಯಾಂಕ್ ಯು. ನಮ್ಮದು ಮಂಗಳೂರು ಟೀಮು.
ಈಗ ನಮಗೆ ಪ್ರಥಮವಾಗಿ ನಮ್ಮ ಕಾಲೇಜಿನಲ್ಲಿ ಮಾಡಿದ್ದಾರೆ ಅಂದರೆ ಕಾಲೇಜಿಂದ IPL ಟೀಮ್ ಅಂತ ಇಟ್ಕೊಂಡಿದ್ದಾರೆ. ಅದರಿಂದ ನಮ್ಮ ಟೀಮಲ್ಲಿ ಕೂಡ ಚೆನ್ನಾಗಿ ಆಟ ಆಡ್ತಿದೆ ಪ್ರದರ್ಶನ. ಇದು ಒಂದು ಟೀಮಿಗೆ 3 ಮ್ಯಾಚ್ಗಳು ಕಂಟಿನ್ಯೂ ಇರ್ತದೆ. ಅದ್ರಲ್ಲಿ ಯಾರು ಫಸ್ಟು 2 ಸೆಕೆಂಡ್ ಬರ್ತಾರೆ ಅವರು ಇನ್ನೊಂದು A ಪೋಲ್ ಟೀಮ್ ಜೊತೆ ಆಟ ಆಡಬೇಕಾಗುತ್ತೆ. ಹೀಗೆ ನೆಕ್ಸ್ಟ್ ಫೈನಲ್ ಬರೋದು ಟೀಮ್ ಈ ಥರ ಚೆನ್ನಾಗಿದೆ. ಈಗ ಈ ಫಸ್ಟ್ ರೌಂಡ್ ಈಗ ಸೂಪರ್ ಆಗಿದೆ. ಫಸ್ಟ್ ಮ್ಯಾಚ್ ನಂಗಾಡ ಟೀಮ್ ಸೋತಿತ್ತು. ನೆಕ್ಸ್ಟ್ ಫಸ್ಟ್ ಮ್ಯಾಚಲ್ಲಿ ನಮ್ಮ ಟೀಮ್ ಈಗ ಸೋತಿದೆ. ನೆಕ್ಸ್ಟ್ ಮ್ಯಾಚಲ್ಲಿ ಇನ್ನೂ 3 ಮ್ಯಾಚ್ ಇದೆ, ಅದ್ರಲ್ಲಿ ಕಮ್ ಬ್ಯಾಕ್ ಮಾಡ್ತೀವಿ. ಓಕೆ ಆಲ್ ದಿ ಬೆಸ್ಟ್. ಬ್ಯಾಂಗ್ಳೂರ್ ಟೀಮ್ ವಿನ್ ಆಗಿದೆ. ಸೊ ಟೀಮ್ ಓನರ್ಸ್ ತುಂಬ ಖುಷಿಯಲ್ಲಿದ್ದಾರೆ. ಸೊ ಅವ್ರನ್ನೇ ಕೇಳುವ. ಸೊ ಮಕ್ಕಳೆಲ್ಲ ಈಗ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡುವ ಅಂತ ಹೇಳಿದರೆ ಅವ್ರಿಗೆ ಈಗ ಮ್ಯಾಚ್ ಆಗಿ ಅದೊಂದು ವಿನ್ ಆಗೋ ಯಾರಿಗೂ ತುಂಬ ಖುಷಿ ಆಗುತ್ತಲ್ಲ. ಸೊ ಅವ್ರನ್ನೇ ಕೇಳುವ, ಮಾತಾಡ್ತೀವಿ. ಓ ಟು ದೆಮ್. ಫಸ್ಟ್ ಮ್ಯಾಮ್ ಹಿಂಗೆ ಕಳಿಸಂಡ ಡಿಂಪಲ್ ಅಂತ. ಸೊ ಇವರು ನಮ್ಮ ಟೀಮ್ ಬಗ್ಗೆ ನಾವು ಫಸ್ಟ್ ಟೈಮ್ ಅಪ್ರೋಚ್ ಮಾಡಿದ್ವಿ. ನಮ್ಮ ಟೀಮ್ ಈ ಥರ ಬ್ಯಾಂಗ್ಳೂರ್ ಟೀಮ್ ನಡೆಸ್ತಾ ಇದ್ದೀವಿ, ಸೊ ದಯವಿಟ್ಟು ನಿಮ್ಮ ಕೈಯಲ್ಲಿ ಆಗೋಷ್ಟು ಸ್ಪಾನ್ಸರ್ ಮಾಡಿ ಅಂತ. ಸೊ ಒಂದು ಕ್ಷಣ ಯೋಚನೆ ಮಾಡಿದೆ. ಅವರ ಇಮಿಡಿಯೇಟಾಗಿ ಗೌರಿ ಅವ್ರು ಹೇಳಿದ್ರು, ನಾನು ಜಸ್ಟ್ ಕೇಳಿದೆ ಅಷ್ಟು ಬೇಗ ಅವರು ನನಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಇದು ಮಾಡಿದ್ರು ಅಂತ. ಸೊ ಅವ್ರು ಕಳಿಸಿರೋ ಅಮೌಂಟಿಂದಲೇ ನಮಗೆ ಜರ್ಸಿ ಇವತ್ತು ಸ್ಪಾನ್ಸರ್ ಆಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಸೊ ಥ್ಯಾಂಕ್ ಯು. ಟೀಮ್ ಐಕಾನ್ ಪ್ಲೇಯರ್ ಆ್ಯಂಡ್ ಕ್ಯಾಪ್ಟನ್ ಅಭಿಷೇಕ್. ಎಲ್ಲರೂ ಫ್ರಾನ್ಸಿಸ್, ಮಂಜುನಾಥ್, ಚೇತನ್, ದಿಶಾನ, ಶಶಿ ಅಂತ, ಮದನ್, ರಾಜೇಶ್. ನೋಡಿ ಎಷ್ಟು ಪ್ರೌಡ್ ಮೂಮೆಂಟ್. ಒಬ್ರು ಹುಡುಗಿ ಸಹ ಆಟ ಆಡ್ತಾ ಇದ್ದಾರೆ. ಸೊ ಹೌದಾ, ಅದ್ಯಾಕೆ ಒಬ್ರು ಮಾತ್ರ? ಇವರು ಬ್ಯಾಟ್ಸ್ಮನ್ ಬೌಲರ್ ಎಷ್ಟು ಸ್ಕೋರ್ ಮಾಡಿದ್ರು? ಈಗ ಬ್ಯಾಟಿಂಗ್ ಚಾನ್ಸ್ ಸರ್ ನೀವು ಆ ಕಡೆ ಈಗ ಓಕೆ. ಈಗ ಆ್ಯಕ್ಚುಲಿ ಇವರು ವಿನ್ ಆಗಿದ್ದಾರೆ. ಸೊ ತುಂಬಾ ಖುಷಿ ಆಯಿತು. ಈಗ ನಾನು ಬಂದು ವಿನ್ ಆಗದೆ ಹೋಗಿದ್ರೆ ನನಗೆ ಬೇಜಾರಾಗ್ತಿತ್ತು. ಈಗ ಅವರು ವಿನ್ ಆಗಿದ್ದಾರೆ ಅಂತ ಹೇಳುವಾಗ ನನಗೆ ಸಖತ್ ಖುಷಿ ಆಯಿತು. ಸೊ ಇಟ್ಸ್ ಅ ಟೈಮ್ ಟು ಸೆಲೆಬ್ರೇಟ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ನೆಕ್ಸ್ಟ್ ಮ್ಯಾಚ್. ಆಮೇಲೆ ನಮ್ಮ ಪ್ರಿನ್ಸಿಪಲ್ ನಮಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸ್ಪಾನ್ಸರ್ನ ತಗೋಬೋದಾ ಏನು ಅಂತ ಕೇಳಬೇಕಾದ್ರೆ ಓಕೆ, ನಿಮ್ಮ ಟೀಮ್ನ ಯಾವ ಥರ ಸಪೋರ್ಟ್ ಮಾಡಬೇಕು ಆ ಥರ ಸಪೋರ್ಟ್ ಮಾಡಿ ಅಂತ ಹೇಳಿದ್ದ ಕಾರಣಕ್ಕಾಗಿ ನಾನು ಒಂದು ಮಾತು ಕೇಳಿದಾಗ ಅವ್ರು ಒಪ್ಕೊಂಡ್ರು. ಅವರ ಯೂಟ್ಯೂಬ್ ಚಾನಲ್ನ ಕೂಡ ಪ್ರಿನ್ಸಿಪಲ್ ನೋಡ್ತಾರೆ, ಹಾಗೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತಲೂ ಹೇಳ್ತಾ ಇದ್ದೀವಿ. ಮೇಡಮ್ ನೀವು ಏನಾದರೂ ನನಗೆ ಖುಷಿಯಾಗಿದೆ. ಇವತ್ತು ನಮ್ಮ ಬೆಂಗಳೂರು ಟೀಮಿಗೆ ಸ್ಪಾನ್ಸರ್ ಆಗಿ ಕಳಿಸಿದ ಡಿಂಪಲ್ ಅವರು ಬಂದಿದ್ದಾರೆ ಮತ್ತು ಪ್ರೋತ್ಸಾಹಿಸಿದ್ದಾರೆ. ಅವ್ರು ಬಂದದ್ದಕ್ಕೂ ಅವ್ರು ಸ್ಪಾನ್ಸರ್ ಮಾಡಿದ್ದಕ್ಕೂ ನೀವು ಗೆಲುವನ್ನು ಸಾಧಿಸೋದು ಕೂಡ ಎಲ್ಲ ಖುಷಿಯಾಯಿತು. ಇನ್ನೂ ಕೂಡ ಅವ್ರು ನಮ್ಮ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಜೊತೆಲಿ ಇರಲಿ ಅಂತ ಹೇಳ್ಬಿಟ್ಟು ಅವರಿಗೆ ಬೆಸ್ಟ್ ವಿಶೇಷ ಹೇಳ್ತೀನಿ. ನಿಮಗೂ ಕೂಡ ಆಗುತ್ತೆ. ಇಷ್ಟು ಟೈಮ್ ವಿಡಿಯೋ ತೆಗೆದಿದ್ದು ಯಾರು ಅಂತ ತೋರಿಸ್ಬೇಕಲ್ಲ, ಅವ್ರನ್ನೂ ತೋರಿಸ್ತೀನಿ. ಅವ್ರಿಗೆ ಕ್ಯಾಮ್ರಾಗೆ ಬರ್ತಾ ಇಲ್ಲ. ಹಾಯ್ ಹೇಳ್ಬಿಡಿ. ಹೆಸರು ಹೇಳಿ ನಿಮ್ಮದು. ಯಾಸ್ಮಿನ್, ಇದು ಯಾರು? ಆಯ್ತು ಬ್ರದರಾ? ಓಕೆ. ಮ್ಯಾಚ್ ನೋಡೋಕೆ ಬಂದಿದ್ದು? ಮ್ಯಾಚ್ ನೋಡೋಕೆ ಬಂದಿದ್ದು? ಮ್ಯಾಚ್ ನೋಡ್ಕೊಂಡು ಬಂದದಾ? ಖುಷಿ ಆಯಾ? ಯಾರಾದ್ರೂ ಉದ್ದ ಇರೋರು ಫ್ರಂಟಿಗೆ ಬನ್ನಿ. ನೋಡಿ ನನ್ನ ಲೋಗೋ. ರಾಜೇಶ್ 17. ನಯನ. ಓಕೆ, ನೆಕ್ಸ್ಟ್ ಎ ಬಿ ಅಂದ್ರೆ ಏನು? ಅಬಿ. ಓಹೋ, ಶಾರ್ಟ್ ಫಾರ್ಮ್. ನಾವು ಈ ಟೀಮ್ ಓಪನರ್ಸ್ ಈ ಮ್ಯಾಚ್ ನ ಗೆಲ್ಸ್ಕೊಟ್ಟಿದೀವಿ. ಎಷ್ಟು ಸ್ಕೋರ್ ಮಾಡಿದೀರಾ? ನಾವು ಇಬ್ರು ಸೇರಿ 68 ಟಾರ್ಗೆಟ್ ಇತ್ತು, ಅದನ್ನ ಹೊಡೆದು ಫಿನಿಶ್ ಮಾಡಿದೀವಿ. ವೆರಿ ಗುಡ್, ಇಬ್ಬರೇ ಮುಗಿಸಿದ್ರು ಮ್ಯಾಚ್. ಗ್ರೇಟ್ ಗ್ರೇಟ್. ನೆಕ್ಸ್ಟ್ ಹೀಗೇನೆ ಆಡ್ಬೇಕು. ಚೆನ್ನಾಗಿ ಆಡಿ ನೆಕ್ಸ್ಟ್ ನಿಮ್ಗೆ. ಓಕೆ, ಗುಡ್ ಗುಡ್. ಯಾವಾಗ್ಲೂ ಅಷ್ಟೇ, ನಮ್ದು ಮಿಸ್ಟೇಕ್ ನ ನಾವು ಕರೆಕ್ಟ್ ಮಾಡಿದ್ರೇನೆ ನೆಕ್ಸ್ಟ್ ಮೂವ್ ಆಗಕ್ಕೆ.
ಒಳ್ಳೆ ಹುಡುಗರು, ತುಂಬ ಕೂಲ್ ಆ್ಯಂಡ್ ಕಾಮ್ ಹುಡುಗರು. ಆಮೇಲೆ ನಮ್ಮ ಜ್ಞಾನೇಶ್ ಮತ್ತೆ ಮೇಯ್ನ್ ಆಗಿ ನಮ್ಮ ಹುಡುಗಿ ಸೈಲೆಂಟ್ ಆಗಿರ್ತಾಳೆ, ಆಮೇಲೆ ಆಡ್ತಾಳೆ, ಸಕ್ಕತ್ತಾಗಿ ಆಡ್ತಾಳೆ. ಎಲ್ಲ ಹುಡುಗರು ಅಷ್ಟೇ ಚೆನ್ನಾಗಿ ಆಡ್ತಾರೆ, ಹೇಳಿದ ಮಾತು ಕೇಳ್ತಾರೆ. ಜ್ಞಾನೇಶ್ಗೆ ಪಾಪ ನಾನು ಸುಮಾರು ಸಲ ಬೈದಿದ್ದೀನಿ. ಜ್ಞಾನೇಶ್ ಈ ಸಲ ನಮ್ಮ ಕಪ್ ನಮ್ದೇ ಕಣೋ. ಅಂತೂ ಇಂತೂ ಮ್ಯಾಚ್ ಆಯಿತು, ನಾವು ಬಂದಿದ್ದಕ್ಕೆ ಟೀಮು ವಿನ್ ಆಯಿತು. ಸೊ ತುಂಬಾ ಖುಷಿ ಆಯಿತು. ಸೊ ಈಗ ಬೇರೆ ಪ್ರೋಗ್ರಾಮ್ ಇದೆ, ಅದಕ್ಕಾಗಿ ನನಗೆ ಹೊರಟಿದ್ದೀನಿ. ಈಗ ಬೇರೆ ಮ್ಯಾಚ್ ಈಗ ನೋಡೋಕ್ಕಾಗ್ತಾ ಇಲ್ಲ. ಸೊ ನೀವು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆಯೇ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ವಿಡಿಯೋನ. ಇನ್ನು ಮುಂದಕ್ಕೆ ಹೀಗೇ ನೋಡ್ತಾ ಇರಿ ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.